ಮೊನ್ನೆ ಒಬ್ಬ ಪೇಷಂಟ್ ಬಂದ. ಸರ್ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಇನ್ನು ಹೊಸದಾಗಿ ಮದುವೆ ಆಗಿದ್ದ, 30 ವರ್ಷ ಅವನಿಗೆ. ಸರ್ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ನನ್ನ ರೆಗ್ಯುಲರ್ ಪೇಷಂಟ್ ಅವನು. ಏನಪ್ಪ ಅಂದರೆ ಸರ್ ನನ್ನ ಲೈಫ್ ಒಳ್ಳೆ ಈ ಶಾರ್ಟ್ ಫಿಲಿಮ್ ಥರ ಆಗಿಬಿಟ್ಟಿದೆ. ನನ್ನ ಲೈಫ್ ಸ್ಟೋರಿನೇ ಶಾರ್ಟ್ ಫಿಲಿಮ್ ಥರ ಆಗಿದೆ. ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಎಂಡ್ ಆಗಿಬಿಡುತ್ತೆ. ನನಗೆ ಅರ್ಥ ಆಗಲಿಲ್ಲ ಸರ್. ನಾನು ಬೆಡ್ರೂಮ್ ಹೋದಾಗ ಇನ್ನು ಏನು ಮಾಡೇ ಇರಲ್ಲ ಸರ್, ಇನ್ನು ಶುರುನೇ ಆಗಿರಲ್ಲ, 30 ಸೆಕೆಂಡ್ 1 ನಿಮಿಷದಲ್ಲೇ ಔಟ್ ಆಗಿಬಿಡ್ತೀನಿ. ಅಯ್ಯೋ, ಅದು ಶಾರ್ಟ್ ಫಿಲಿಮ್ ಅಲ್ಲ ಮಾರಾಯ. ಸೊ ಇಟ್ ಈಸ್ ಅ ಮೆಡಿಕಲ್ ಕಂಡೀಷನ್. ಅದಕ್ಕೆ ನಾವು ಶೀಘ್ರ ಸ್ಖಲನ ಅಂತ ಹೇಳ್ತೀವಿ, ಅಥವಾ ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಓಕೆ, ಈಗ ಎಷ್ಟೊಂದು ಜನ ಈ ಫಿಲಿಮಲ್ಲಿ ಒಂದು 5 ನಿಮಿಷ ಹಾಡ್ತಾರೆ, ಒಂದು ಫಿಲಿಮ್ 3 ಗಂಟೆ ಇರುತ್ತೆ. ಪಾಪ ಅವ್ನು ಹೊಸದಾಗಿ ಮದುವೆ ಆಗಿರೋ ಒಂದು 30 ಸೆಕೆಂಡ್ ಇಲ್ಲ 1 ನಿಮಿಷದಲ್ಲಿ ಪಿಕ್ಚರ್ ಬಿಟ್ಬಿಟ್ರೆ ಹಿಂಗಾಗಬಾರ್ದು. ಸೊ ಈ ಒಂದು ಸಮಸ್ಯೆ ಭಾಳ ಜನರಲ್ಲಿದೆ. ಸೊ ಬರೀ ಹೊಸದಾಗಿ ಮದುವೆ ಆಗಿರೋರು ಅಂತಲ್ಲ, ಸೊ 40% ಪುರುಷರಲ್ಲಿ ಒಂದಿಲ್ಲ ಒಂದು ಟೈಮಲ್ಲಿ ನಮಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ. ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಅಂತ ಹೇಳ್ತೀವಿ. ಓಕೆ, ಈಗ ನಾವು ಸೋಷಿಯಲ್ ಮೀಡಿಯಾ ಒಳಗಡೆ ಎಲ್ಲರೂ ನಾವು ಲಾಂಗ್ ವಿಡಿಯೋ ಫಾರ್ಮ್ಯಾಟ್ಸ್ ನೋಡ್ಬೇಕಂತ ಯೂಟ್ಯೂಬ್ ಒಳಗಡೆ. ಬಟ್ ಇವನ್ ಲೈಫಲ್ಲೇ ಶಾರ್ಟ್ ಫಾರ್ಮ್ಯಾಟ್ ಅಂದರೆ ಶಾರ್ಟ್ ವೀಡಿಯೋಸ್ ಥರ ಆಗಿಬಿಟ್ರೆ, ಇಲ್ಲ ಯೂಟ್ಯೂಬ್ ಶಾರ್ಟ್ಸ್ ಥರ ಆಗಿಬಿಟ್ರೆ ಜೀವನ ಎಷ್ಟು ಕಷ್ಟ ಆಗ್ಬಿಡುತ್ತಲ್ವ. ಸೊ ಹಾಗಾಗ್ಬಿಟ್ಟು ಭಾಳ ಸಲ ಏನಾಗುತ್ತೆ ಅಂತಂದರೆ, ಇದು ಭಾಳ ಸಾಮಾನ್ಯವಾದ ತುಂಬ ಕಾಮನ್ ಸೆಕ್ಷುವಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಬಟ್ ಅದನ್ನು ಈ ನಾಚಿಕೆ ಲಜ್ಜೆಯಿಂದ ಈ ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ನ ಓಪನ್ ಆಗಿ ಯಾರು ಡಿಸ್ಕಸ್ ಮಾಡಲ್ಲ. ಸೊ ಈ ಶುಗರು, ಡಯಾಬಿಟೀಸು, ಹಾರ್ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಬೆನ್ನೋವು, ಸೊಂಟ ನೋವು, ಸ್ಟ್ರೋಕ್ ಆಯಿತು, ಹಾರ್ಟ್ ಅಟ್ಯಾಕ್ ಆಗಿ ಡಿಸ್ಕಸ್ ಮಾಡ್ತಾರೆ. ಬಟ್ ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಬಗ್ಗೆ ಯಾರು ನಿಮಗೆ ಓಪನ್ ಆಗಿ ಡಿಸ್ಕಸ್ ಮಾಡೋದೇ ಇಲ್ಲ. ನೋಡೋಕೆ ಬಲಿಷ್ಠ ದೇಹ ಇರ್ತದೆ, ಹಟ್ಟ ಕಟ್ಟ ಇರ್ತಾರೆ, 6 ಅಡಿ ಪರ್ಸ್ನಾಲಿಟಿ. ಸರ್ ಇದು ನೋಡಿದರೆ ಏನು ಬಿಡಪ್ಪ ಇವನು ಇದ್ರೆ ಗಂಡಸು ಹಿಂಗಿರ್ಬೇಕು ಅನ್ನಂಗಿರುತ್ತೆ. ಒಳಗಡೆ ನೋಡಿದರೆ ಎಂಥದ್ದು ಇರಲ್ಲ. ಪಾಪ ಅವ್ರಂಥ ಪೇಷಂಟ್ಸ್ ಎಲ್ಲ ಬಂದು, ಸರ್ ನೋಡೋಕೆ ಹಿಂಗಿದ್ದೀನಿ ಸರ್ ನಾನು, ಬಟ್ 30 ಸೆಕೆಂಡಿಗೆ ಔಟ್ ಆಗಿಬಿಡುತ್ತೆ. ಸೊ ತುಂಬ ಸಮಸ್ಯೆ ಅನಿಸುತ್ತೆ, ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ, ಕಿರಿಕಿರಿ ಅನಿಸುತ್ತೆ, ನನಗೆ ಅತೃಪ್ತಿ, ನನ್ನ ಹೆಂಡತಿಗೆ ಅಸಮಾಧಾನ. ಸೊ ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಅವಾಗವಾಗ ಈ ಜಗಳ, ಮನಸ್ತಾಪ ಈ ಥರ ಎಲ್ಲ ಬರ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಕ್ಯೂರೇಬಲ್. ಈ ಶೀಘ್ರ ಸ್ಖಲನ ಅನ್ನೋದು ಒಂದು ಮೆಡಿಕಲ್ ಕಂಡೀಷನ್. ಇದನ್ನು ಕಂಪ್ಲೀಟಾಗಿ ಗುಣಮುಖ ಮಾಡ್ಬೋದು, ಯಾಕೆ ಯಾವುದೇ ತೊಂದರೆ ಇಲ್ದಂಗೆ. ಸೊ ಹಾಗಾಗ್ಬಿಟ್ಟು ಬಟ್ ಏನಂದರೆ ನೀವು ಡಾಕ್ಟರ್ ಹತ್ರ ಅಪ್ರೋಚ್ ಮಾಡಬೇಕು. ಹೌದು, ನಾನು ಈ ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ ಕ್ಲಿನಿಕ್ಕಿಂದ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರು ಇಲ್ಲ ವಾಟ್ಸಪ್ ಕನ್ಸಲ್ಟೇಷನ್ ನಂಬರ್ ಇಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಪ್ಲೀಸ್ ನೀವು ಅದಕ್ಕೆ ಏನೋ ಡೌಟ್ಸ್ ಇದ್ದರೆ ಕಾಲ್ ಮಾಡಿ, ಕನ್ಸಲ್ಟೇಷನ್ ಇರುತ್ತೆ. ಸೊ ಅದಕ್ಕೆ ಪರಿಹಾರನೂ ಹೇಳ್ತೀವಿ. ಸೊ ಇವತ್ತು ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಶೀಘ್ರ ಸ್ಖಲನ ಅಂದ್ರೇನು, ಅದು ಯಾಕಾಗುತ್ತೆ, ಅದಕ್ಕೆ ಕಾರಣಗಳೇನು, ಸೊ ಅದಕ್ಕೆ ಹೆಂಗೆ ತಡೆಗಟ್ಬೋದು ಅನ್ನೋದನ್ನ ವಿವರವಾಗಿ ಹೇಳ್ತೀನಿ. ಕೊನೆಯ ಮಟ್ಟ ಈ ವಿಡಿಯೋನ ನೋಡಿ. ಹಾಗೂ ಯಾರ್ಯಾರು ಇನ್ನೂ ಆದರೂ ನನ್ನ ವಿಡಿಯೋನ ಹೊಸದಾಗಿ ಬಂದಿದ್ದೀರೋ ಅವ್ರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸೊ ವಿಡಿಯೋನ ಮುಂದುವರ್ಸೋಣ. ಸೊ ಹಾಗಾದರೆ ಈ ಶೀಘ್ರ ಸ್ಖಲನ ಅಂದ್ರೇನು? ಈ ಶೀಘ್ರ ಸ್ಖಲನ ಅಂದರೆ ಈ ಪುರುಷರ ಈ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ 1 ರಿಂದ 2 ನಿಮಿಷದಲ್ಲೇ ಅವರ ಒಂದು ಲೈಂಗಿಕ ಇಂಟರ್ಕೋರ್ಸ್ ಅಥವಾ ಸೆಕ್ಸ್ ಮುಗಿದು ಹೋಗ್ಬಿಡುತ್ತೆ. ಆ ಟೈಮಲ್ಲಿ ಇವರಿಗೂ ಏನೋ ಸಮಾಧಾನ ಇರಲ್ಲ, ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಲ್ಲ, ಪ್ಲಸ್ ಮಹಿಳೆಯವ್ರಿಗೆ ಅವ್ರಿಗೂ ಅಸಮಾಧಾನ ಇರುತ್ತೆ. ಓಕೆ, ಸೊ ಈ ಒಂದು ಕಂಡೀಷನ್ಗೆ ಸೊ ಇನ್ನೇನು ಮಾಡ್ತಾ ಇದೀವಿ ಡಾಕ್ಟರ್ ಅನ್ನೋಷ್ಟೊತ್ತಿಗೆ ಔಟ್ ಆಗಿಬಿಡುತ್ತಲ್ಲ, ಆ ಒಂದು ಕಂಡೀಷನ್ಗೆ ಓಕೆ ಇದೇನು ನಾವು ಎಜಾಕ್ಯುಲೇಟ್ ಆಗಿಬಿಡುತ್ತೆ ತಕ್ಷಣನೇ, ಏನು ಗಡಸು ಆಗಿರಲ್ಲ, ತಕ್ಷಣ ಅಲ್ಲೇ ಹೊರಗಡೆನೆ ಎಜಾಕ್ಯುಲೇಟ್ ಆಗ್ಬಿಡುತ್ತೆ. ಆ ಒಂದು ಕಂಡೀಷನ್ಗೆ ಶೀಘ್ರ ಸ್ಖಲನ ಅಂತ ಹೇಳ್ತೀವಿ. ಸೊ ಎಲ್ಲರೂ ಆಲ್ಮೋಸ್ಟ್ ಭಾಳ ಸಲ ಸ್ಟ್ರೆಸ್ಸಲ್ಲಿದ್ದಾಗ, ಟೆನ್ಷನಲ್ಲಿದ್ದಾಗ, ಬೇರೆ ಬೇರೆ ಈ ಫಿಸಿಕಲ್, ಸೈಕಾಲಜಿಕಲ್, ಬಯಾಲಜಿಕಲ್ ಕಾಸಸ್ ಇದ್ದಾಗ ಆಗುತ್ತೆ. ಬಟ್ ಯಾರಿಗೂ ಅದು ರಿಪೀಟೆಡ್ ಆಗಿ ಆಗ್ತಾ ಇದೆಯೇ? ಓಕೆ, 40% ಪುರುಷರಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಿ.
ಬಟ್ ಏನಂದರೆ ಸೊ ಅದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಅದಕ್ಕೆ ಕಾರಣ ಏನಂತ ತಿಳ್ಕೊಬೇಕು. ಅರ್ಥ ಆಯ್ತಾ? ನೀವು ಕಾರಣ ಏನಂತ ತಿಳ್ಕೊಂಡ್ರೆ ನಾವು ಕರೆಕ್ಟಾಗಿ ಅದು ಆ ಅಂಡರ್ಲೈನ್ ಕಾರಣನ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಾಗಿ ಈ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಇಲ್ಲ ಶೀಘ್ರ ಸ್ಖಲನ ಅನ್ನೋದು ಸೊ ಬಹಳ ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಆ್ಯಂಡ್ ಎಲ್ಲಕ್ಕಿಂತ ಒಂದು ಒಳ್ಳೆ ಖುಷಿ ವಿಷಯ ನಿಮಗೆ ಅಂದರೆ ನೀವು ಯಾರು ಭಯ ಪಡಬೇಕಾಗಿಲ್ಲ. ಇದಕ್ಕೆ ಮೆಡಿಸಿನ್ಸ್ ಇದ್ದಾವೆ ಆ್ಯಂಡ್ ಪ್ರಾಪರಾಗಿ ಟ್ರೀಟ್ಮೆಂಟು ಆಗಿದ್ದಾವೆ. ಆ್ಯಂಡ್ ಅವ್ರು ನೆಕ್ಸ್ಟ್ ಆರಾಮ್ ಖುಷಿಯಾಗಿ ಬಂದು ಹೇಳಿದ್ದಾರೆ ಕೂಡ, ಸರ್ ನಮಗೆ ಈಗ ವಿ ಆರ್ ಹ್ಯಾಪಿ, ನಮ್ಮ ಮ್ಯಾರಿಡ್ ಲೈಫ್ ಚೆನ್ನಾಗಿದೆ. ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗುತ್ತೆ, ಪಾರ್ಟ್ನರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ನಿಮಗೆ ಒಂಥರ ಗಿಲ್ಟು ಅಸಹ್ಯ ಕಾಡೋಕ್ಕೆ ಶುರು ಆಗುತ್ತೆ, ನಿಮಗೆ ಒಂಥರ ಗಾಬರಿ ಶುರು ಆಗುತ್ತೆ. ಆಮೇಲೆ ಡಿಪ್ರೆಷನ್ಗೆ ಹೋಗಿರೋ ಚಾನ್ಸಸ್ ತುಂಬ ಇದೆ ಇದರಲ್ಲಿ. ಯಾಕಂದರೆ ಹೊಸದ ಮದುವೆ ಆಗಿರ್ತಾರೆ, ಇಲ್ಲ ಎಲ್ಲ ಚೆನ್ನಾಗಿರುತ್ತೆ, ಭಾಳಷ್ಟು ಕನಸು ಕಂಡುಕೊಂಡಿರ್ತಾರೆ, ಇದೇನಪ್ಪ ಹಿಂಗಾಗ್ಬಿಡ್ತು ಅನ್ನಂಗೆ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಸೈಕಾಲಜಿಕಲ್ ಕಾಸಸ್. ಓಕೆ, ಸೊ ಸೈಕಾಲಜಿಕಲ್ ಕಾಸಸ್ ಅಂತಂದರೆ ನಿಮಗೆ ಒತ್ತಡ ಇರ್ಬೋದು, ಮಾನಸಿಕ ಒತ್ತಡ, ಜಾಬ್ದು, ಸೋಷಿಯಲ್ ಪ್ರೆಷರು, ಯಾವುದೇ ರೀತಿ ಒತ್ತಡ, ಡಿಪ್ರೆಷನ್, ಆ್ಯಂಗ್ಸೈಟಿ. ಓಕೆ, ಸೊ ಈ ಥರ ಎಲ್ಲನೂ ಇದ್ದಾಗ ಮದುವೆ ಆಗೋಕ್ಕೆ ಹೊಸದಾಗಿದ್ದೀವಿ, ಸೊ ನಂಗೆ ಇದ್ರ ಬಗ್ಗೆ ನಾನಿನ್ನೂ ಜಾಸ್ತಿ ಪರ್ಫಾರ್ಮ್ ಮಾಡಬೇಕು, ಆ ಒಂದು ಟೆನ್ಷನ್ನಲ್ಲೇ ಸೊ ಜಲ್ದಿ ಔಟ್ ಆಗಿಬಿಡ್ತಾರೆ. ಸೊ ನಾನು ಸರಿ ಪರ್ಫಾರ್ಮ್ ಮಾಡಿ ಏನು ಅನ್ಕೊಂಡ್ಬಿಡ್ತಾರೆ. ಸೊ ಜನ ಏನಂದರೆ ನಾವು ಅರ್ಧ ಗಂಟೆ ಮಾಡಬೇಕು, ಲೈಂಗಿಕರಿಯಲ್ಲಿ ತೊಡ್ಕೋಬೇಕು, 1 ತಾಸು ತೊಡ್ಕೋಬೇಕು ಅಂತ ಅನ್ಕೊಂತಾರೆ. ಸೊ ಅಷ್ಟೆಲ್ಲ ಇರಂಗಿಲ್ಲ. ಸೊ ನಿಮ್ಮ ತಪ್ಪು ಕಲ್ಪನೆ ಅದು. ಸೊ ನಮಗೆ ನಮ್ಮ ಒಂದು ಏನು ನೈಸರ್ಗಿಕವಾಗಿ ನ್ಯಾಚುರಲಿ ನಮಗೇನಂದರೆ 3 to 5 minutes ಇಷ್ಟೇ ಇರೋದದು. ಸೊ ನೀವು 4 ಎಷ್ಟೊತ್ತಾದರೂ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಇಂಟರ್ಕೋರ್ಸ್ ಅಂದರೆ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ಇಷ್ಟೇ. ಸೊ ಅದಕ್ಕಿಂತ ಕಡಿಮೆ ಆಗ್ತಾ ಇದೆ ಅಂದಾಗ ಅದು ನಿಮ್ಮ ಒಂದು ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಎಷ್ಟೊಂದು ಸಲ ನಿಮಗೆ ಫಸ್ಟ್ ಟೈಮ್ ಮಾಡೋಗ್ಬೇಕಾದ್ರೆ ನರ್ವಸ್ನೆಸ್ ಇರುತ್ತೆ, ಅದರಿಂದನೂ ಆ ಥರ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಮ ಸೈಕಾಲಜಿಕಲ್ ಕಾಸಸ್ಸು. ಈ ಬಯೋಲಾಜಿಕಲ್ ಕಾಸಸ್ ಅಂತ ಹೇಳ್ತೀವಿ. ಬಯೋಲಾಜಿಕಲ್ ಕಾಸಸ್ ಅಂದರೆ ನಿಮ್ಮದು ಒಂದು ಶಿಶ್ನದ ಏನೋ ಫಿಸಿಕಲ್ ಏನೋ ಮಾರ್ಫಾಲಜಿನೇ ಸರಿ ಇರಲ್ಲ, ಬೆಂಡ್ ಆಗಿರುತ್ತೆ, ಇಲ್ಲ ಪ್ರೋಸ್ಟೇಟು, ಇಲ್ಲ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಇಲ್ಲ ಕಿಡ್ನಿ ಡಿಸೀಸು, ಈ ಥರ. ಆಮೇಲೆ ಈ ಥೈರಾಯ್ಡ್ ಡಿಸಾರ್ಡ್ರು, ಹಾರ್ಮೋನಲ್ ಇಂಬ್ಯಾಲೆನ್ಸು, ಅರ್ಥ ಆಯ್ತಾ, ಈ ಶುಗರು, ಈ ಥರ ಇದ್ದವ್ರಿಗೆ, ಕ್ರಾನಿಕ್ ಡಿಸೀಸಸ್ ಇದ್ದವ್ರಿಗೂ ಈ ಥರ ಆಗುತ್ತೆ. ಸೊ ಇನ್ನು ಈ ಲೈಫ್ ಸ್ಟೈಲ್ ಅಂತಂತಂದರೆ ಯಾರು ತುಂಬ ಒಬೇಸ್, ಸ್ಥೂಲಕಾಯ ಅಂತ ತುಂಬ ದಪ್ಪ ಇರೋರಲ್ಲಿ, ಯಾರಿಗೆ ಟೆಸ್ಟೋಸ್ಟಿರೋನ್ ಕಡಿಮೆ ಇರುತ್ತೆ, ಯಾರು ಫಿಸಿಕಲ್ ಆ್ಯಕ್ಟಿವಿಟಿ ಸರಿಯಾಗಿ ಮಾಡಲ್ಲ, ಸೊ ಅಲ್ಲಿ ಅವ್ರಿಗೆ ಬ್ಲಡ್ ಸಪ್ಲೈ ಸರಿಯಾಗಿ ಆಗಲ್ಲ. ಸೊ ಆಮೇಲೆ ಹೈಪರ್ ಟೆನ್ಷನ್ನು, ಕಾರ್ಡಿಯಾಕ್ ರಿಲೇಟೆಡ್ ಡಿಸೀಸು, ಆಮೇಲೆ ಈ ಆಲ್ಕೋಹಾಲು, ಸ್ಮೋಕಿಂಗು, ಆಮೇಲೆ ಈ ಗುಟ್ಕಾ, ತಂಬಾಕು, ಆಮೇಲೆ ಪೋರ್ನ್ ಅಡಿಕ್ಷನ್ನು, ಎಕ್ಸೆಸಿವ್ ಮ್ಯಾಸ್ಟ್ರುಬೇಷನ್ನು. ಸೊ ಇವೆಲ್ಲನೂ ಭಾಳ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಚೇಂಜಸ್ ನೀವು ಮಾಡ್ಕೊಳ್ಳೇಬೇಕು. ಯಾಕಂದರೆ ಈಗ ಮಾತ್ರೆ ನಾವು ಏನೇ ಕೊಡ್ತೀವಿ ಅಂದರೆ ಇಟ್ ವಿಲ್ ಬಿ ಎ ಟೆಂಪ್ರರಿ. ಬಟ್ ನಿಮಗೆ ನಮ್ಗೆ ಸರ್ ಪರ್ಮನೆಂಟ್ ಕ್ಯೂರ್ ಬೇಕಂತೀರ. ಸೊ ನಾವು ಕೊಡೋದು ತಕ್ಷಣಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ, ಇಟ್ಸ್ ಎ ಟೆಂಪ್ರರಿ. ನಿಮ್ಗೆ ಲೈಫ್ ಲಾಂಗ್ ನಮಗೆ ಸರ್ ಇದು ಮತ್ತೆ ಬರಬಾರ್ದು ಅಂದರೆ ನಿಮ್ಮ ಒಂದು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಚೇಂಜಸ್ಸು, ನಿಮ್ಮ ಡಯೆಟ್ಟು, ಆಮೇಲೆ ನೀವು ತಿಂತಾ ಇರೋ ಆಹಾರ, ಪ್ಯಾಕೆಟ್ ಫುಡ್ಸು, ಸೊ ಎಲ್ಲ ಈ ಜಂಕ್ ಫುಡ್ಸ್ನ ನೀವು ಅವಾಯ್ಡ್ ಮಾಡಬೇಕು. ಸೊ ಇದೆಲ್ಲ ಮಾಡಿದಾಗ ನಾನು ನಿಮ್ಗೆ ಹೇಳಿದೆ. ಸೊ ನೀವು ಈ ಒಂದು ಕಂಡೀಷನ್ ಅಡ್ರೆಸ್ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಹೆಂಡತಿ ಜೊತೆಗೆ ಫ್ರೀಕ್ವೆಂಟ್ ಫೈಟ್ಸ್ ಎಲ್ಲ ಕಡಿಮೆ ಆಗ್ತವೆ, ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ನಿಮಗೂ ಮನಸ್ತೃಪ್ತಿ ಇರುತ್ತೆ, ಆಮೇಲೆ ಒಂದು ಇಂಟಿಮೆಸಿ ಚೆನ್ನಾಗಿರುತ್ತೆ, ನಿಮ್ಮ ದಾಂಪತ್ಯ ಚೆನ್ನಾಗಿರುತ್ತೆ, ಖುಷಿಯಾಗಿರ್ತೀರ. ಇಲ್ಲಾಂತಂದರೆ ಒಬ್ರಿಗೊಬ್ರು ನೋಡಿ ಮೈಯೆಲ್ಲ ಉರಿಯೋಕ್ಕೆ ಶುರು ಆಗಿಬಿಡುತ್ತೆ, ಒಂಥರ ಸಿಟ್ ಮಾಡ್ಕೊಂಡಂಗೆ ಅವ್ರು ನಿಮ್ಮಲ್ಲಿ. ಆಮೇಲೆ ಆ ಒಂದು ಇಂಟಿಮೆಸಿ ಹೋಗ್ಬಿಟ್ರೆ ಅಲ್ಲಿ ಮುಂದಿನ ಏನು ಬರೋಂಗೇ ಇಲ್ಲ. ಓಕೆ, ಆಮೇಲೆ ನಿಮ್ಮ ಮೆಂಟಲ್ ಹೆಲ್ತು ಚೆನ್ನಾಗಿರುತ್ತೆ. ಸೊ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ದಾಗ ಮಾತ್ರ ನಿಮ್ಮದು ಫಿಸಿಕಲ್ ಹೆಲ್ತ್ ಎಲ್ಲ ಚೆನ್ನಾಗಿರೋಕ್ಕೆ ಚಾನ್ಸೆ. ಸೊ ಹಾಗಾಗ್ಬಿಟ್ರೆ ಈ ಟ್ರೀಟ್ಮೆಂಟ್ ತುಂಬ ಅಗತ್ಯ ಇದರೊಳಗಡೆ. ಸೊ ಯಾರ್ಯಾರಿಗೆ ನನ್ನ ಈ ಒಂದು ವಿಡಿಯೋ ಮೂಲಕ ನನ್ನ ಪ್ರೇಕ್ಷಕರಿಗೆ ಆ್ಯಂಡ್ ನನ್ನ ವ್ಯೂವರ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಈಸಿಯಾಗಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಹಾಗಾಗಿ ಯಾವಾಗ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ವೆನ್ ಯು ಓಪನ್ಲಿ ಡಿಸ್ಕಸ್ ವಿತ್ ಯುವರ್ ಡಾಕ್ಟರ್ಸ್.
ಓಕೆ, ನೀವು ಯಾವಾಗ ನೀವು ಡಿಸ್ಕಸ್ ಮಾಡ್ತೀರೋ ನಾವು ಈಸಿಯಾಗಿ ನಿಮಗೆ ಅದ್ರ ಬಗ್ಗೆ ತಿಳಿಸಿ ಹೇಳಿದಾಗ ಗಂಡ ಹೆಂಡತಿ ಇಬ್ಬರು ಬರಬೇಕು. ಸೊ ಇಬ್ರಿಗೂ ಕೌನ್ಸಿಲಿಂಗ್ ಮಾಡ್ತೀವಿ, ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಳ್ತೀವಿ, ಹೆಂಗೆ ಅದನ್ನು ವಿ ಕ್ಯಾನ್ ಪ್ರಿವೆಂಟ್ ಇಟ್, ಇಲ್ಲ ಅದು ಟ್ರೀಟ್ಮೆಂಟ್ ಏನು, ಸೊ ಮುಂದೆ ಅದನ್ನು ಆಗಲಿಲ್ದಂಗೆ ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ತೀವಿ. ಸೊ ಈಗ ನೀವು ನಿಮ್ಮ ವೈಫ್ ಜೊತೆಗೂ ಅಷ್ಟೇ ಮುಕ್ತವಾಗಿ ಡಿಸ್ಕಸ್ ಮಾಡಬೇಕು, ಡಾಕ್ಟರ್ ಜೊತೆಗೆ ಅಷ್ಟೇ ಅಲ್ಲ. ಸೊ ಹೇಳಿದೆ ನಿಮಗೆ ಪಾರ್ನ್ ನ್ಯೂಸ್ ಕಡಿಮೆ ಮಾಡಬೇಕು. ಯಾಕಂದರೆ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಎಷ್ಟೊಂದು ಜನ ನನಗೆ ಈ ಹೊಸದಾಗಿ ಮದುವೆ ಆಗಿರೋರು, ಈ ಕಾಲೇಜ್ ಹುಡುಗರು ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ, ಸೊ ಅವರು 7th 8th ಕ್ಲಾಸಲ್ಲೇ ಮ್ಯಾಸ್ಟ್ರುಬೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಂಜಿನಿಯರಿಂಗ್ ಮುಗಿದು ಈಗ ಇದು ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಅವ್ರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್, ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್, ಆಮೇಲೆ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಇದೆಲ್ಲ ಶುರು ಆಗಿಬಿಟ್ಟಿದೆ. ಆ್ಯಂಡ್ ವಿತೌಟ್ ಪೋರ್ನು ಅವ್ರಿಗೆ ಈ ಒಂದು ಎರೆಕ್ಷನ್ ಅನ್ನೋದು ಆಗಂಗೆ ಇಲ್ಲ ಅನ್ನೋ ಒಂದು ಈಗ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ರೆ, ಡಿಪೆಂಡೆನ್ಸಿ ಅಷ್ಟು ಬಂದುಬಿಟ್ಟಿದೆ. ನೀವು ಗರ್ಲ್ ಫ್ರೆಂಡ್ ಜೊತೆಗಿದ್ದಾರೆ, ಹೆಂಡತಿ ಜೊತೆಗಿದ್ದಾರೆ ಅಂತಂದ್ರೂ ನಿಮ್ಗೆ ಎರೆಕ್ಷನ್ ಬರ್ತಾ ಇಲ್ಲ ಅಂತಂದರೆ ಸಿ ಹೌ ಮಚ್ ಯು ಆರ್ ಅಡಿಕ್ಟೆಡ್ ಟು ದಿ ಪಾರ್ನ್. ಸೊ ಅದನ್ನು ಮೊದಲು ಬಿಡಬೇಕಾಗುತ್ತೆ. ಓಕೆ, ಸೊ ಎಕ್ಸೆಸಿವ್ ಮ್ಯಾಸ್ಟರ್ಬೇಷನ್ನು ಕಡಿಮೆ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ನೀವು ಯೋಗ, ಮೆಡಿಟೇಷನ್ನು, ಲೈಫ್ ಸ್ಟೈಲ್ ಚೇಂಜಸ್ಸು, ಹೆಲ್ದಿ ಡಯಟು, ಸ್ಮೋಕಿಂಗು, ಆಲ್ಕೋಹಾಲ್ ಎಲ್ಲ ಬಿಡಬೇಕು, ತಂಬಾಕು, ಗುಟ್ಕಾ ಇದನ್ನೆಲ್ಲ ಬಿಡಬೇಕು. ಓಕೆ, ಆಮೇಲೆ ಕೆಲವೊಂದು ಮಾತ್ರೆಗಳ ಸೈಡ್ ಎಫೆಕ್ಟಿಂದನೂ ಒಂದೊಂದು ಸಲ ಆಗುತ್ತೆ. ಸೊ ಸೈಕ್ಯಾಟ್ರಿಕ್ ಈ ಕಂಡೀಷನ್ ಟ್ರೀಟ್ಮೆಂಟ್ ಬೇಕಾದ್ರೆ ಸ್ವಲ್ಪ ಕೆಲವೊಂದು ಕಂಡೀಷನ್ಸಲ್ಲಿ ನಮಗೆ ಲಾಸ್ ಆಫ್ ಲಿಬಿಡೋ ಅಂತ ಆಗುತ್ತೆ, ಅರ್ಲಿ ಎಜಾಕ್ಯುಲೇಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆ, ಸೊ ಹಾಗೇನಾದ್ರು ಇದ್ದರೆ ನಿಮ್ಮ ಡಾಕ್ಟರಿಗೆ ಕನ್ಸಲ್ಟ್ ಮಾಡಿಬಿಟ್ಟು ನಂಗೆ ಹಿಂಗೆ ಆಗ್ತಿದೆ ಅಂತ ಹೇಳಬೇಕು. ಸೊ ಸೈಡ್ ಎಫೆಕ್ಟ್ಸ್ ಇರುತ್ತೆ ಕೆಲವೊಂದು ಮಾತ್ರೆಗಳದ್ದು. ಸೊ ಇದ್ರೊಳಗಡೆ ಟ್ರೀಟ್ಮೆಂಟ್ ಪಾರ್ಟ್, ಈಗ ನಾನು ಇದನ್ನು ಹೇಳಿದೆ. ಸೊ ಫಸ್ಟ್ ನಾವು ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಬಿಹೇವಿಯರಲ್ ಥೆರಪಿ ಏನಿದು ಅಂದರೆ ಇದರಲ್ಲಿ ನಾವು ಸ್ಟಾಪ್ ಸ್ಟಾರ್ಟ್ ಟೆಕ್ನಿಕ್. ಓಕೆ, ಸ್ಟಾಪ್ ಸ್ಟಾರ್ಟ್ ಟೆಕ್ನಿಕ್ ಅಂತಂದರೆ, ಸೊ ನಿಮ್ಮದು ಎರೆಕ್ಷನ್ ಬಂದಾಗ ಇಂಟರ್ಕೋರ್ಸ್ ಮಾಡಬೇಕಾದ್ರೆ ಮತ್ತೆ ಮಧ್ಯೆ ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕು, ಮತ್ತೆ ಸ್ಟಾರ್ಟ್ ಮಾಡಬೇಕು ಎರೆಕ್ಷನ್ನ ಮೇಂಟೈನ್ ಮಾಡಿ. ಸೊ ಅವಾಗ ನಿಮ್ಗೆ ಜಲ್ದಿ ಎಜಾಕ್ಯುಲೇಟ್ ಆಗೋದಿಲ್ಲ. ಸ್ಕ್ವೀಸ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸ್ಕ್ವೀಸ್ ಟೆಕ್ನಿಕ್ ಅಂದರೆ, ಸೊ ಬೇಸ್ ಆಫ್ ದಿ ನಿಮ್ಮ ಇದ್ರ ಹತ್ರ ಒಂದು ಜನನಾಂಗದ ಬೇಸ್ ಹತ್ರ ನೀವು ಗಟ್ಟಿಯಾಗಿ ಹಿಡಿಬೇಕು, ಇನ್ನೇನು ಎಜಾಕ್ಯುಲೇಟ್ ಆಗುತ್ತೆ ಅನಿಸ್ದಾಗ. ಸೊ ಅದು ಯಾವಾಗ ನೀವು ಗಟ್ಟಿಯಾಗಿ ಹಿಡಿತೀರೋ, ಸೊ ಆವಾಗ ಅದು ನಿಮಗೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿ ಎಜಾಕ್ಯುಲೇಷನ್ ಆಗ್ಲಿಕ್ಕೆ ನಮ್ಗೆ ಟೈಮ್ ಸಿಗುತ್ತೆ. ಆಮೇಲೆ ಕೆಲವೊಂದು ಎಕ್ಸಸೈಸ್ ಅಂತ ಹೇಳ್ತೀವಿ, ಕೀಗಲ್ಸ್ ಎಕ್ಸಸೈಸ್ ಅಂತ. ಸೊ ಅದು ನಿಮಗೆ ಯೂಟ್ಯೂಬ್ನಲ್ಲಿ ಹಾಕಿ 10 ರಿಪಿಟೇಷನ್ಸ್ 20 ರಿಪಿಟೇಷನ್ಸು ಸೊ ದಿನ ಮಾಡ್ತಾ ಹೋದಂಗೆ ನಿಮಗೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿ ನಿಮಗೆ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ. ಇನ್ನು ಮೆಡಿಕಲ್ ಟ್ರೀಟ್ಮೆಂಟ್ಸ್ ಒಳಗಡೆ ನಾವು ಲಿಗ್ನೋಕೇನ್ ಅಂತ ಕೊಡ್ತೀವಿ, ಪ್ರಿಲೋಕೇನ್ ಅಂತ ಕೊಡ್ತೀವಿ. ಆಮೇಲೆ ಕೆಲವೊಂದು SSRI, ಸೆಲೆಕ್ಟಿವ್ ಸೆರೋಟಿನಿನ್ ರೀಅಪ್ಟೇಕ್ ಇನ್ಹಿಬಿಟರ್ಸ್. ಸೊ ಇವೆಲ್ಲ ಡ್ರಗ್ಸು ನೀವೇ ತೊಗೊಳಕ್ಕಾಗಲ್ಲ. ಸೊ ಡಾಕ್ಟರ್ಸ್ ಬರೆದು ಕೊಟ್ಟಾಗ ಮಾತ್ರ ತೊಗೋಬೇಕು. ಅದರೊಳಗಡೆ ಈ ಸರ್ಟ್ರಾಲಿಂತಾಲ್ ಅಂತ ಇರುತ್ತೆ, ಡುಲೋಕ್ಸಿಟಿನ್, ಡೆಜಾಕ್ 30 ಅಂತ ಇರುತ್ತೆ, ಡಿಜೆಕ್ಟ್ 30 ಅಂತ ಇರುತ್ತೆ. ಸೊ ಈ ಥರ ಭಾಳಷ್ಟು ಇದ್ದಾವೆ. ಪ್ಲಸ್ ಕೌನ್ಸಿಲಿಂಗ್ ಆ್ಯಂಡ್ ಸೆಕ್ಸ್ ಥೆರಪಿ ಅಂತ ಹೇಳ್ತೀವಿ, ಅದನ್ನು ಡಾಕ್ಟರ್ಸೇ ಮಾಡೋದು. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಆಮೇಲೆ ಈ ಬ್ಯಾಲೆನ್ಸ್ಡ್ ಈ ಲೈಫ್ ಸ್ಟೈಲ್ ಒಳಗಡೆ ಮೇನ್ಲಿ omega-3 ಫ್ಯಾಟಿ ಆ್ಯಸಿಡ್ಸು, ಜಿಂಕು, ಮಲ್ಟಿವಿಟಮಿನ್ಸು, ವಿಟಮಿನ್ ಡಿ, B12 ಯಾವ್ದ್ಯಾವ್ದು ಕಡಿಮೆ ಇದೆ. ಸೊ ಆದಷ್ಟು ಈ ನ್ಯಾಚುರಲ್ ಫುಡ್, ಅನ್ಪ್ರೊಸೆಸ್ಡ್ ಅನ್ಪ್ಯಾಕ್ಡ್ ಫುಡ್ಸ್ನ ಜಾಸ್ತಿ ತೊಗೊತಾ ಇರಿ. ಬಟ್ ಏನಂದರೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಮುಂದೆ ನಿಮಗೆ ಭಾಳಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತವೆ ಒಂದ್ಸಲ ಏಜ್ ಆದಮೇಲೆ. ಸೊ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನೀವೇ ಗೂಗಲ್ ಮಾಡಿದೆ, ಇಲ್ಲ ಬೇರೆ ಫ್ರೆಂಡ್ಸ್ ಹೇಳಿದ್ರು ಅಂತ ಸರ್ ನಾನು ಹಿಂಗೆ ಮಾಡಿಬಿಟ್ಟೆ ಹಂಗೆ ಮಾಡಿಬಿಟ್ಟೆ ಅಂತ ಬರಕ್ಕೆ ಹೋಗ್ಬಿಡಿ. ಯಾಕಂದರೆ ಎಷ್ಟೊಂದು ಜನ ಕಾಲೇಜ್ ಹುಡುಗರೆಲ್ಲ ಬರ್ತಾರೆ, ಸರ್ ನಂಗೆ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು, ನನ್ನ ಫ್ರೆಂಡ್ ಹೇಳಿದ್ದ ನಾನು ಹಿಂಗೆ ಮಾಡಿಬಿಟ್ಟೆ. ಬೇಡ, ಪಕ್ಕದ ಮನೆಯವ್ರು ಹೇಳಿದ್ರು, ಅವ್ರು ಹೇಳಿದರು, ಇವ್ರು ಹೇಳಿದರು, ಅವೆಲ್ಲ ಬೇಡ. ಸೊ ಏನಪ್ಪ ಕನ್ಕ್ಲೂಷನ್ ಅಂದರೆ, ಶೀಘ್ರ ಸ್ಖಲನ ಅಥವಾ ಈ ಒಂದು ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಅನ್ನೋದು ಇಟ್ಸ್ ಅ ವೆರಿ ಕಾಮನ್ ಥ್ರೂಔಟ್ ದ ವರ್ಲ್ಡ್, ವೆರಿ ಕಾಮನ್ ಸೆಕ್ಷುವಲ್ ಡಿಸಾರ್ಡರ್. ಇದಕ್ಕೆ ಪ್ರಾಪರ್ ಟ್ರೀಟ್ಮೆಂಟು ಇದೆ. ಪಾರ್ಟ್ನರ್ ಸಪೋರ್ಟ್ ಸಿಕ್ಕು ಡಾಕ್ಟರ್ ಕನ್ಸಲ್ಟೇಷನ್ ಗೈಡೆನ್ಸಲ್ಲಿ ಹೋದಾಗ ನಿಮ್ಗೆ ಪ್ರಾಪರಾಗಿ ನಿಮ್ಮ ಒಂದು ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ಗೆ ಸೊ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಟೇಕ್ ಹೋಮ್ ಮೆಸೇಜು ಇದು ಒಂದು, ಈ ನಿಮ್ಮ ಯಾರ್ಯಾರು ನಿಮ್ಮ ಸೆಕ್ಸ್ ಲೈಫಲ್ಲಿ ಸರ್ ನಮಗೆ ಜಲ್ದಿ ಔಟ್ ಆಗ್ತಿದೆ, ಸರ್ ನಾವು ಇನ್ನೂ ಸ್ಟಾರ್ಟೇ ಮಾಡಿರಲ್ಲ ಎಂಡ್ ಆಗಿಬಿಡುತ್ತೆ, ಸರ್ ಏನು ಸುಖನೇ ಸಿಕ್ಕಿರಲ್ಲ ಆಲ್ರೆಡಿ ಔಟ್ ಆಗಿಬಿಡುತ್ತೆ ಅಂತಿರಲ್ಲ, ಅಂಥವ್ರಿಗೆ ಯಾರು ಗಾಬರಿ ಆಗಕ್ಕೆ ಹೋಗ್ಬೇಡಿ.
ಅದರಿಂದ ನಿಮ್ಗೆ ಎಷ್ಟು ಮಾನಸಿಕವಾಗಿ ಹಿಂಸೆ ಆಗುತ್ತೆ ಅಂತಂದ್ರೆ ನನ್ನ ಪೇಷಂಟ್ ಇಲ್ಲಿ ಬಂದು ಲಿಟ್ರಲಿ ಅಳ್ತಾರೆ. ಓಕೆ, ಸೊ ಹಾಗಾಗಿ ಡೋಂಟ್ ಪ್ಯಾನಿಕ್. ಇಟ್ ಈಸ್ ಎ ಕ್ಯೂರಬಲ್ ಮೆಡಿಕಲ್ ಡಿಸಾರ್ಡರ್. ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಸೊ ಪ್ರಿವೆನ್ಷನ್ ಇದೆ, ಥೆರಪೀಸ್ ಇದ್ದಾವೆ. ಸೊ ಇದಕ್ಕೆ ಎಷ್ಟು ಬೇಗ ಆಗುತ್ತೆ ಅಷ್ಟು ನೀವು ಟ್ರೀಟ್ಮೆಂಟ್ ತೊಗೊಂಡಷ್ಟು ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಹತ್ರ ಓಪನ್ ಆಗಿ ಡಿಸ್ಕಸ್ ಮಾಡಿ, ಡಾಕ್ಟರ್ ಹತ್ರ ಓಪನ್ ಆಗಿ ಡಿಸ್ಕಸ್ ಮಾಡಿ. ಬಿಕಾಸ್ ಇಂಡಿಯಾ ಒಳಗಡೆ ಇನ್ನೂ ಸೆಕ್ಷುವಲ್ ಎಜುಕೇಷನ್ ಬಗ್ಗೆ ಇನ್ನೂ ಅವೇರ್ನೆಸ್ ತರ್ತಾನೆ ಇದ್ದಾರೆ, ಬಟ್ ಇನ್ನೂ ಆದರೂ ಇನ್ನೂ ಅದು ಸ್ಟಿಗ್ಮಾ ಹಾಗೆ ಉಳಿದಿದೆ. ಸೊ ಈ ಸೆಕ್ಷುವಲ್ ಹೆಲ್ತ್ ಅಂದರೆ ನಿಮ್ಮ ಒಂದು ಈ ಓವರ್ ಆಲ್ ಹೆಲ್ತಿಂದ ನಿಮ್ಮ ಸೆಕ್ಷುವಲ್ ಹೆಲ್ತನ್ನೇ ಬೇರೆ ಅಂತ ಏನಾರು ಅಂದ್ಕೊಂಡಿದ್ರೆ ಹಂಗಿಲ್ಲ. ನಮಗೆ ನಮ್ಮ ಶಿಸ್ನ ನಮ್ಮ ಬಾಡಿದು ಒಂದು ಪಾರ್ಟು. ಹಾಗಾಗಿ ನಮ್ಮ ಓವರ್ ಆಲ್ ಹೆಲ್ತು, ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಎರಡೂ ಚೆನ್ನಾಗಿದ್ದಾಗ ಮಾತ್ರ ನಾವು ಸೆಕ್ಷುವಲಿ ವಿ ಕ್ಯಾನ್ ಪರ್ಫಾರ್ಮ್ ವೆಲ್. ಹಾಗಾಗಿ ನಿಮ್ಮ ಓವರ್ ಆಲ್ ಹೆಲ್ತ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾನು ಇಲ್ಲ ಸರ್ ಬರೀ ಅದಕ್ಕಷ್ಟೇ ಟ್ರೀಟ್ಮೆಂಟ್ ತೊಗೊತೀನಿ, ಅದಕ್ಕಷ್ಟೇ ನಾನು ಏನೋ ಮಾಡ್ಕೊತೀನಿ, ನೋ, ಹಾಗಾಗಲ್ಲ. ಓವರ್ ಆಲ್ ನಿಮ್ಮ ಹೆಲ್ತ್ ಚೆನ್ನಾಗಾದಾಗ ನಿಮಗೆ ನಿಮ್ಮ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಅನ್ನೋದು ಡೆಫಿನೆಟ್ ಆಗಿ ಕ್ಯೂರ್ ಆಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಮುಂದಿನ ವಿಡಿಯೋನಲ್ಲಿ ನಾನು ಇನ್ನೂ ಅತಿ ಹೆಚ್ಚು ಇನ್ಫಾರ್ಮೇಷನ್ ಅಂದರೆ ಬೇರೆ ವಿಡಿಯೋ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್. ಧನ್ಯವಾದ. ಥ್ಯಾಂಕ್ ಯು.